ಭಾರತದ ರಾಷ್ಟ್ರಪತಿಗಳು ಭಾರತ ಗಣರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಮತ್ತು ಕಾರ್ಯಾಂಗದ ಮುಖ್ಯಸ್ಥರೂ ಆಗಿರುತ್ತಾರೆ. ಸಂವಿಧಾನದ ಪ್ರಕಾರ ಅವರಿಗೆ ವ್ಯಾಪಕ ಅಧಿಕಾರಗಳಿದ್ದರೂ ಅವರು ಬಹುತೇಕ ಎಲ್ಲ ಅಧಿಕಾರಗಳನ್ನು ಕೇಂದ್ರ ಮಂತ್ರಿಮಂಡಲದ ಪ್ರಧಾನಮಂತ್ರಿ ನೇತೃತ್ವದ ಸಲಹೆ ಮತ್ತು ನೆರವಿನ ಮೇರೆಗೆ ಚಲಾಯಿಸುತ್ತಾರೆ. ರಾಷ್ಟ್ರಪತಿಗಳ ಅಧಿಕಾರಗಳನ್ನು ಪ್ರಮುಖವಾಗಿ ಈ ಕೆಳಗಿನ ವಿಭಾಗಗಳಲ್ಲಿ ವಿಂಗಡಿಸಬಹುದು. ಕಾರ್ಯಾಂಗದ ಅಧಿಕಾರಗಳು ಎಕ್ಸಿಕ್ಯೂಟಿವ್ ಪವರ್ಸ್. ನೇಮಕಾತಿ ಅಧಿಕಾರಗಳು ಪ್ರಧಾನಮಂತ್ರಿ ಮತ್ತು ಅವರ ಸಲಹೆಯ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು. ರಾಜ್ಯಪಾಲರುಗಳು. ಭಾರತದ ಅಟಾರ್ನಿ ಜನರಲ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು. ಕೇಂದ್ರ ಲೋಕಸೇವಾ ಆಯೋಗದ ಯುಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರು. ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು. ಆಡಳಿತಾತ್ಮಕ ಅಧಿಕಾರ. ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಾಂಗದ ಕ್ರಮಗಳನ್ನು ರಾಷ್ಟ್ರಪತಿಗಳ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಕೇಂದ್ರದ ವ್ಯವಹಾರಗಳ ಅನುಕೂಲಕರ ವಹಿವಾಟಿಗೆ ನಿಯಮಗಳನ್ನು ರೂಪಿಸಬಹುದು. ಮಾಹಿತಿ ಪಡೆಯುವ ಅಧಿಕಾರ. ಆಡಳಿತ ಮತ್ತು ಶಾಸನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಕುರಿತು ಪ್ರಧಾನಮಂತ್ರಿಯಿಂದ ಮಾಹಿತಿಯನ್ನು ಕೇಳಬಹುದು. ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ. ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳನ್ನು ಅಡ್ಮಿನಿಸ್ಟ್ರೇಟರ್ ಗವರ್ನರ್ ನೇಮಕ ಮಾಡುತ್ತಾರೆ ಮತ್ತು ಅವುಗಳ ಆಡಳಿತಕ್ಕೆ ಸಂಬಂಧಿಸಿದಂತೆ ನೇರ ಅಧಿಕಾರ ಹೊಂದಿರುತ್ತಾರೆ. ಶಾಸಕಾಂಗದ ಅಧಿಕಾರಗಳು ಲೆಜಿಸ್ಲೇಟಿವ್ ಪವರ್ಸ್. ಸಂಸತ್ತಿನ ಅಧಿವೇಶನ. ಸಂಸತ್ತಿನ ಉಭಯ ಸದನಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಕರೆಯುವುದು. ಸಮನ್. ಅಧಿವೇಶನವನ್ನು ಮುಕ್ತಾಯಗೊಳಿಸುವುದು. ಪ್ರೋರೋಗ್ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವುದು. ಡಿಸಾಲ್ವ್. ವಿಶೇಷ ಭಾಷಣ. ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವುದು. ಸದನಗಳಿಗೆ ಸಂದೇಶ. ಸಂಸತ್ತಿನ ಯಾವುದೇ ಸದನಕ್ಕೆ ಬಾಕಿ ಇರುವ ಮಸೂದೆಗೆ ಸಂಬಂಧಿಸಿದಂತೆ ಅಥವಾ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಂದೇಶಗಳನ್ನು ಕಳುಹಿಸಬಹುದು. ಸದಸ್ಯರ ನಾಮಕರಣ. ರಾಜ್ಯಸಭೆಗೆ ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಆರ್ಟಿಕಲ್ 80. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗದಿದ್ದರೆ 2 ಸದಸ್ಯರನ್ನು ನೇಮಿಸಬಹುದಾಗಿತ್ತು. ಈ ಅವಕಾಶವನ್ನು 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019ರ ಮೂಲಕ ತೆಗೆದುಹಾಕಲಾಗಿದೆ. ಮಸೂದೆಗಳ ಮೇಲಿನ ಒಪ್ಪಿಗೆ. ವಿಟೋ ಪವರ್. ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕರಿಸಿದ ನಂತರ ಮಸೂದೆಯು ಕಾಯ್ದೆಯಾಗಲು ರಾಷ್ಟ್ರಪತಿಗಳ ಸಮ್ಮತಿ ಅಸೆಂಟ್ ಅತ್ಯಗತ್ಯ. ಸಂಪೂರ್ಣ ವೀಟೋ ಅಬ್ಸಲ್ಯೂಟ್ ವೀಟೋ. ಮಸೂದೆಗೆ ತಮ್ಮ ಸಮ್ಮತಿಯನ್ನು ತಡೆಹಿಡಿಯುವುದು. ನಿಲಂಬನಗೊಳಿಸುವ ವೀಟೋ ಸಸ್ಪೆನ್ಸಿವ್ ವೀಟೋ. ಮಸೂದೆಯನ್ನು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂದಿರುಗಿಸುವುದು, ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ. ಸಂಸತ್ತು ಮರುಪರಿಶೀಲಿಸಿ ಮತ್ತೊಮ್ಮೆ ಕಳುಹಿಸಿದರೆ ರಾಷ್ಟ್ರಪತಿಗಳು ಒಪ್ಪಿಗೆ ನೀಡಲೇಬೇಕು. ಪಾಕೆಟ್ ವೀಟೋ. ಪಾಕೆಟ್ ವೀಟೋ ಮಸೂದೆಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ತಮ್ಮ ಬಳಿ ಉಳಿಸಿಕೊಳ್ಳುವುದು. ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ. ಆರ್ಡಿನೆನ್ಸ್ ಪವರ್. ಆರ್ಟಿಕಲ್ 123. ಸಂಸತ್ತಿನ ಉಭಯ ಸದನಗಳು ಅಥವಾ ಯಾವುದಾದರೂ ಒಂದು ಸದನವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತಕ್ಷಣದ ಕ್ರಮದ ಅವಶ್ಯಕತೆ ಇದ್ದಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಆರ್ಡಿನೆನ್ಸ್ಯನ್ನು ಹೊರಡಿಸಬಹುದು. ಈ ಸುಗ್ರೀವಾಜ್ಞೆಯು ಸಂಸತ್ತು ಅಂಗೀಕರಿಸಿದ ಕಾಯ್ದೆಯಷ್ಟೇ ಬಲವನ್ನು ಹೊಂದಿರುತ್ತದೆ ಮತ್ತು ಮುಂದಿನ ಅಧಿವೇಶನ ಆರಂಭವಾದ 6 ವಾರಗಳೊಳಗೆ ಸಂಸತ್ತಿನಿಂದ ಅನುಮೋದನೆಗೊಳ್ಳಬೇಕು. ಹಣಕಾಸಿನ ಅಧಿಕಾರಗಳು ಫೈನಾನ್ಷಿಯಲ್ ಪವರ್ಸ್. ಹಣಕಾಸು ಮಸೂದೆಗಳು ಮನಿ ಬಿಲ್ಸ್. ರಾಷ್ಟ್ರಪತಿಗಳ ಪೂರ್ವ ಶಿಫಾರಸ್ಸಿನೊಂದಿಗೆ ಮಾತ್ರ ಹಣಕಾಸು ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು. ವಾರ್ಷಿಕ ಹಣಕಾಸು ಹೇಳಿಕೆ. ಯೂನಿಯನ್ ಬಜೆಟ್. ಕೇಂದ್ರ ಬಜೆಟ್ ಅನ್ನು ಸಂಸತ್ತಿನ ಮುಂದೆ ಮಂಡಿಸುವಂತೆ ಮಾಡುವುದು. ಅನುದಾನಕ್ಕೆ ಬೇಡಿಕೆ. ಡಿಮಾಂಡ್ಸ್ ಫಾರ್ ಗ್ರಾಂಟ್ಸ್. ಯಾವುದೇ ಅನುದಾನದ ಬೇಡಿಕೆಯನ್ನು ರಾಷ್ಟ್ರಪತಿಗಳ ಶಿಫಾರಸ್ಸಿನೊಂದಿಗೆ ಮಾತ್ರ ಮಂಡಿಸಬಹುದು. ಭಾರತದ ಆಕಸ್ಮಿಕ ನಿಧಿ. ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ. ಈ ನಿಧಿಯು ರಾಷ್ಟ್ರಪತಿಗಳ ನಿಯಂತ್ರಣದಲ್ಲಿರುತ್ತದೆ. ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು ರಾಷ್ಟ್ರಪತಿಗಳು ಈ ನಿಧಿಯಿಂದ ಮುಂಗಡಗಳನ್ನು ನೀಡಬಹುದು. ಹಣಕಾಸು ಆಯೋಗ. ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಸೇನಾ ಮತ್ತು ರಾಜತಾಂತ್ರಿಕ ಅಧಿಕಾರಗಳು ಮಿಲಿಟರಿ ಅಂಡ್ ಡಿಪ್ಲೊಮ್ಯಾಟಿಕ್ ಪವರ್ಸ್. ಸೇನಾ ಮುಖ್ಯಸ್ಥ. ಸುಪ್ರೀಂ ಕಮಾಂಡರ್. ರಾಷ್ಟ್ರಪತಿಗಳು ಭಾರತದ ರಕ್ಷಣಾ ಪಡೆಗಳ, ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸರ್ವೋಚ್ಚ ಕಮಾಂಡರ್ ಆಗಿರುತ್ತಾರೆ. ರಾಯಭಾರಿಗಳು. ಇತರ ದೇಶಗಳಿಗೆ ಭಾರತದ ರಾಯಭಾರಿಗಳು ಮತ್ತು ಹೈಕಮಿಷನರ್ಗಳನ್ನು ನೇಮಿಸುತ್ತಾರೆ ಮತ್ತು ವಿದೇಶಿ ರಾಯಭಾರಿಗಳ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸುತ್ತಾರೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು. ಎಲ್ಲಾ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ತೀರ್ಮಾನಿಸಲಾಗುತ್ತದೆ.
ಇವುಗಳು ಸಂಸತ್ತಿನ ಅನುಮೋದನೆಗೆ ಒಳಪಟ್ಟಿರುತ್ತವೆ. ನ್ಯಾಯಾಂಗದ ಅಧಿಕಾರಗಳು ಮತ್ತು ಕ್ಷಮಾದಾನ, ಜುಡಿಷಿಯಲ್ ಅಂಡ್ ಪಾರ್ಡನಿಂಗ್ ಪವರ್ಸ್. ನೇಮಕಾತಿ, ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ಸಲಹೆ, ಆರ್ಟಿಕಲ್ 143, ಕಾನೂನು ಅಥವಾ ಸಾರ್ವಜನಿಕ ಮಹತ್ವದ ಯಾವುದೇ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡೆಯಬಹುದು. ಈ ಸಲಹೆಯು ರಾಷ್ಟ್ರಪತಿಗಳಿಗೆ ಬದ್ಧವಾಗಿರುವುದಿಲ್ಲ. ಕ್ಷಮಾದಾನ ಅಧಿಕಾರ, ಪಾರ್ಡನಿಂಗ್ ಪವರ್, ಆರ್ಟಿಕಲ್ 72. ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಗೆ ಕ್ಷಮಾದಾನ, ಪಾರ್ಡನ್, ಪ್ರಾಯಶ್ಚಿತ್ತ, ರಿಪ್ರೀವ್, ವಿರಾಮ, ರೆಸ್ಪೈಟ್, ಶಿಕ್ಷೆಯ ತಗ್ಗಿಸುವಿಕೆ, ರಿಮಿಷನ್ ಅಥವಾ ಪರಿವರ್ತನೆ, ಕಮ್ಯುಟೇಷನ್ ಯನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ತುರ್ತು ಪರಿಸ್ಥಿತಿ ಅಧಿಕಾರಗಳು, ಎಮರ್ಜೆನ್ಸಿ ಪವರ್ಸ್. ರಾಷ್ಟ್ರಪತಿಗಳು ಈ ಕೆಳಗಿನ 3 ವಿಧದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. 1. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ಆರ್ಟಿಕಲ್ 352, ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯಿಂದ ಭಾರತದ ಸುರಕ್ಷತೆಗೆ ಧಕ್ಕೆಯಾದಾಗ ಘೋಷಿಸಲಾಗುತ್ತದೆ. 2. ರಾಷ್ಟ್ರಪತಿ ಆಡಳಿತ, ರಾಜ್ಯ ತುರ್ತು ಪರಿಸ್ಥಿತಿ, ಪ್ರೆಸಿಡೆಂಟ್ಸ್ ರೂಲ್, ಆರ್ಟಿಕಲ್ 356, ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಾಂಗವು ವಿಫಲವಾದಾಗ ರಾಜ್ಯಪಾಲರ ವರದಿಯ ಮೇರೆಗೆ ಘೋಷಿಸಲಾಗುತ್ತದೆ. 3. ಹಣಕಾಸು ತುರ್ತು ಪರಿಸ್ಥಿತಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಟಿಕಲ್ 360, ದೇಶದ ಹಣಕಾಸು ಸ್ಥಿರತೆ ಅಥವಾ ಸಾಲದ ಭವಿಷ್ಯಕ್ಕೆ ಧಕ್ಕೆಯಾದಾಗ ಘೋಷಿಸಲಾಗುತ್ತದೆ. ಗಮನಿಸಿ, ಭಾರತದಲ್ಲಿ ಸಂಸದೀಯ ವ್ಯವಸ್ಥೆ, ಪಾರ್ಲಿಮೆಂಟರಿ ಸಿಸ್ಟಮ್ ಇರುವುದರಿಂದ ರಾಷ್ಟ್ರಪತಿಗಳು ಹೆಸರಿಗೆ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು, ನಾಮಿನಲ್ ಹೆಡ್. ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲವು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಿಯಲ್ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯಂತೆ ನಡೆದುಕೊಳ್ಳುವುದು ಸಾಂವಿಧಾನಿಕವಾಗಿ ಅನಿವಾರ್ಯವಾಗಿದೆ. ಇವು ಭಾರತದ ರಾಷ್ಟ್ರಪತಿಗಳ ಪ್ರಮುಖ ಮತ್ತು ವಿಸ್ತೃತ ಅಧಿಕಾರಗಳಾಗಿವೆ.